ಈಗ ನೋಡಿ, ರಾಜ್ಯದಲ್ಲಿ ಸರ್ಕಾರ ಸುಳ್ಳು ಭರವಸೆನ ಹೇಳಿ ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂತು. ಸ್ವತಃ ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ, ಸೋನಿಯಾ ಗಾಂಧಿ ಮತ್ತು ನಮ್ಮ ಕರ್ನಾಟಕದ ಉಸ್ತುವಾರಿಗಳದರಲ್ಲ ವೇಣುಗೋಪಾಲ, ಸುರ್ಜಿವಾಲಾ, ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಮಾಹಿತಿ. ಎಲ್ಲ ಒಂದ್ ಕಡೆ ನಮ್ಮ ಸ್ವಯಂ ಕೃತ ಅಪರಾಧದಿಂದ ಅವರು ಅಧಿಕಾರಕ್ಕೆ ಬಂದರು. ಸುಳ್ಳು ಭರವಸೆಗಳು ಹೇಳಿ ಹಿಂದೆ ಮೊನ್ನೆ ಹೊಸಪೇಟೆ ಸಾಧನಾ ಸಮಾವೇಶ ಅಲ್ಲ, ಅದು ಲೂಟಿ ಸಮಾವೇಶದಲ್ಲಿ ಹಿಂದಿನ ದಿವಸ ಹೇಳಿದ್ರು ತೆರಿಗೆ ಬಂದಂಗೆ ನಾವು ಹಣ ಬಿಡುಗಡೆ, ನಾವೇನು ಒಂದೇ ಸರಿಗೆ ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಕೇಳಿದ್ರು. ನಿನ್ನೆ ದಿವಸ ಮಾಧ್ಯಮ ಸ್ನೇಹಿತರು ನನ್ನ ಗಮನ ಸೆಳೆದಿರಿ. ಆಯ್ತು, ಸತೀಶ್ ಜಾರಕಿಹೊಳಿ ಅವರೇ, ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರೇ, ನಿಮ್ಮ ಕಾಂಗ್ರೆಸ್ಸಿನ ಶಾಸಕರುಗಳು ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡ್ತಲ್ಲ, ಈ ಗ್ಯಾರಂಟಿ ಯೋಜನೆ ವಾಪಸ್ ಪಡೀರಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ನಮಗೆ ವಿಷ ಕುಡಿಯಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರು. ಎಲ್ಲ ಒಂದ್ ಕಡೆ ಕೊಟ್ಟ ಭರವಸೆಗಳನ್ನ ನಿಮ್ಗೆ ಈಡೇರ್ಸಕ್ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಿಧಾನಕ್ಕೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಭರವಸೆಗಳನ್ನು ವಾಪಸ್ ಪಡೆಯುವಂತ ಇದು ಕುತಂತ್ರ ಹೇಳೋ ಒಂದು ಭಾಗ ಅಂತ ಹೇಳಿ ಇಚ್ಛೆ ಪಡ್ತೀನಿ ನಾನು. ಸೌಹಾರ್ದ ಸಮಿತಿ